Okay, praise the Lord. Believe in the impossible. Believe in the impossible. The part 3 ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಂಥ ದೇವರ ವಾಕ್ಯ ನ್ಯಾಯಸ್ಥಾಪಕರು, ದ ಜಡ್ಜಸ್ ಚಾಪ್ಟರ್ 7 16 ಹೋದ 16 ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 16. ಇದು ಯೂಟ್ಯೂಬಲ್ಲಿ ಸಿಗುತ್ತೆ. ಯು ಕ್ಯಾನ್ ವಾಚ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಅಂಡ್ ಬಿ ಬ್ಲೆಸ್ಡ್. 16. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಡಗಿರುವ ಬರಿ ಕೊಡವನ್ನು ಕೊಟ್ಟು ಅವರಿಗೆ, ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಅಂಚಿಗೆ ಬಂದಾಗ ಹೇಗೆ ಮಾಡುತ್ತೇನೋ ಹಾಗೆಯೇ ನೀವು ಮಾಡಬೇಕು. ನಾನು ನನ್ನ ಸಂಗಡ ಇದ್ದವರು ಕೊಂಬುಗಳನ್ನು ಊದಲು, ನೀವು ಪಾಳೆಯದ ಸುತ್ತಲೂ ಕೊಂಬನ್ನು ಊದಿ ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಹೇಳಿದ. ರಾತ್ರಿಯ ಮಧ್ಯಾಯಾಮವು ಪ್ರಾರಂಭಿಸಿ ಕಾವಲುಗಾರರು ಬದಲಾದ ಕೂಡಲೇ ಗಿದ್ಯೋನನು ಅವನ ಸಂಗಡ ಇದ್ದ 100 ಮಂದಿ ಶತ್ರುಗಳ ಪಾಳೆಯದ ಅಂಚಿಗೆ ಬಂದು ಕೊಂಬುಗಳನ್ನು ಊದಿ ಕೈಯಲ್ಲಿದ್ದ ಕೊಡಗಳನ್ನು ಒಡೆದು ಬಿಟ್ಟರು. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ಪಾಳೆಯದವರಾದರೂ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗಲಾರಂಭಿಸಿದರು. ಆ 300 ಮಂದಿಯ ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ಪಾಳೆಯದವರು ಚೆರೇರದ ದಾರಿಯಲ್ಲಿ ಬೆತ್‌ಶಿಟ್ಟದವರೆಗೂ ಟಬ್ಬಾತಿನ ಬಳಿಯಲ್ಲಿರುವ ಅಬೆಲ್ಮೆ ಹೋಲಾ ಪ್ರಾಂತ್ಯದವರೆಗೂ ಓಡಿಹೋದರು. ಇಸ್ರಾಯೇಲರಾದ ನಫ್ತಾಲಿ, ಅಶೇರ್ ಕುಲಗಳವರು, ಮನಸ್ಸೆ ಕುಲದ ಎಲ್ಲ ಜನರು ಕೂಡಿ ಬಂದು ಮಿದ್ಯಾನ್ಯರನ್ನು ಹಿಂದಟ್ಟಿದರು. ಇದಲ್ಲದೆ ಗಿದ್ಯೋನನು ಎಫ್ರಾಯಿಮ್ ಪರ್ವತ ಪ್ರದೇಶಗಳಿಗೆ ದೂತರನ್ನು ಅಟ್ಟಿ ಅಲ್ಲಿನವರಿಗೆ, ನೀವು ಮಿದ್ಯಾನ್ಯರಿಗೆ ವಿರೋಧವಾಗಿ ಹೊರಟು ಅವರು ಬೆತ್ಬಾರದ ವರೆಗಿರುವ ಪ್ರವಾಹಗಳನ್ನು, ಯೋರ್ದನ್ ಹೊಳೆಯನ್ನು ದಾಟಿ ಹೋಗದಂತೆ ಅಡ್ಡಗಟ್ಟಿರಿ ಎಂದು ಹೇಳಿಸಿದನು. ಆಗ ಎಫ್ರಾಯೀಮ್ಯರೆಲ್ಲರೂ ಬೆತ್ಬಾರದವರೆಗಿರುವ ಪ್ರವಾಹಗಳಿಗೂ ಯೋರ್ದನ್ ಹೊಳೆಗಳಿಗೂ ಬಂದು ಅವುಗಳ ಆಯಾ ಹಡಗುಗಳನ್ನೆಲ್ಲ ಹಿಡಿದರು. ಓಕೆ, ಇಲ್ಲಿ ನಾವು ನೋಡ್ತೀವಿ ಗಿದ್ಯೋನನು ಸ್ವಲ್ಪ ಹಿಂದೆ ಬರೋಣ, ಆವಾಗ ನಾನು ನಿಮ್ಗೆ ಹೇಳೋದು ಅರ್ಥ ಆಗ್ತದೆ. ನೆನೆ ನೋಡಿದ್ವಿ, ಎನಿಮಿ ಕ್ಯಾಂಪಲ್ಲಿ ಒಂದು ಕನಸನ್ನು ಅವರು ಮಾತಾಡಿಕೊಳ್ಳೋದನ್ನು ನೋಡುವಾಗ ಅಲ್ಲೊಬ್ಬ ಹೇಳ್ತಾನೆ, ಇಸ್ರಾಯೇಲನಾದ ಯೋವಾಷನ ಮಗನಾದ ಗಿದ್ಯೋನನ ಕತ್ತಿ ಹೊರತು ಬೇರೊಂದಲ್ಲ ಅಂತಕ್ಕಂಥದ್ದು. ಇದನ್ನು ಅರ್ಥ ಮಾಡಿಕೊಂಡಾಗ ನೋಡ್ರಿ 15ನೇ ವಾಕ್ಯ, ಗಿದ್ಯೋನನು ಆ ಕನಸನ್ನು, ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡ ಬಿದ್ದು ಇಸ್ರಾಯೇಲ್ ಪಾಳ್ಯಕ್ಕೆ ತಿರುಗಿ ಬಂದು ಅವರಿಗೆ ಹೇಳಿರಿ, ಯೆಹೋವನು ಮಿದ್ಯಾನ್ಯರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. 15ನೇ ವಾಕ್ಯ ತಿರ್ಗಾ ಓದ್ತೀನಿ. ಗಿದ್ಯೋನನು ಆ ಕನಸನ್ನು, ಅದರ ಅರ್ಥವನ್ನು ಕೇಳಿದಾಗ, ಯಾರ ಹತ್ರ ಕೇಳ್ದ? ಈಗ ನೋಡಿ, ಫಾರೋಗೆ ಕನಸು ಬೀಳ್ತದೆ. ಅವನು ಜೋಯಿಸರನ್ನೆಲ್ಲ ಕರೆದು ಕೇಳ್ತಾನೆ. ಆಮೇಲೆ ಯೋಸೇಫ ಅದನ್ನು ವಿವರಿಸ್ತಾನೆ. ವಿ ನೋ ದ ಸ್ಟೋರಿ. ದಾನಿಯೇಲನ ಪುಸ್ತಕದಲ್ಲಿ ಓದುವಾಗ ನೆಬೂಕದ್ನೆಚ್ಚರನಿಗೆ ಕನಸು ಬೀಳ್ತದೆ, ದಾರ್ಯಾವೇಶನಿಗೆ ಕನಸು ಬೀಳ್ತದೆ, ಬೆಲ್ಶಚ್ಚರನಿಗೆ ಕನಸು ಬೀಳ್ತದೆ. ದಾನಿಯೇಲನ ಕರೆಸಿ ಆ ಕನಸಿನ ಅರ್ಥವನ್ನು ತಿಳ್ಕೊಳ್ತಾರೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಗಿದ್ಯೋನನು ಆ ಕನಸನ್ನು, ಅದರ ಅರ್ಥವನ್ನು ಕೇಳಿದಾಗ, ಯಾರನ್ನ ಕೇಳ್ದ ಅನ್ನೋದೇ ಇಲ್ಲ ಇಲ್ಲಿ. ದಟ್ ಮೀನ್ಸ್ ಹಿ ಅಂಡರ್ಸ್ಟ್ಯಾಂಡ್ ದ, ಅವರು ಮಾತಾಡಿದ ಮಾತನ್ನು, ಅವರು ಕಂಡ ಕನಸನ್ನು ಗಿದ್ಯೋನನು ಅರ್ಥ ಮಾಡಿಕೊಂಡ ಅಂತ ಅರ್ಥ. ಯೆಹೋವನಿಗೆ ಅಡ್ಡ ಬಿದ್ದು ಅದನ್ನು ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಇನ್ನೇನು ಮಾಡ್ತಾನೆ? ದೇವರಿಗೆ ಅಡ್ಡ ಬೀಳ್ತಾನೆ. ಇಸ್ರಾಯೇಲರ ಪಾಳ್ಯಕ್ಕೆ ಹಿಂದಿರುಗಿ ಬಂದು ಅವರಿಗೆ ಹೇಳಿರಿ. ಇಸ್ರಾಯೇಲರಂದ್ರೆ ಯಾರು ಹೇಳ್ರಿ? ಇಸ್ರಾಯೇಲರಂದರೆ ಯಾಕೋಬನಿಗೆ 12 ಜನ ಅಂಕಲ್, ಆ ಇಸ್ರಾಯೇಲರಲ್ಲ, 300 ಜನ ಇದ್ರು ನೋಡ್ರಿ. ಅವರನ್ನು ಕೂಡ ಇಲ್ಲಿ ಬೈಬಲ್ ಇಸ್ರಾಯೇಲ್ ಅಂತಲೇ ಕರೀತಾರೆ. ಮೇ ಬಿ ನಿಮ್ಮ ನಂಬರ್ಸ್ ಕಮ್ಮಿ ಇರ್ಬೋದು, ಬಟ್ ವೆನ್ ಗಾಡ್ ಕಾಲ್ಸ್ ಯು,
ಮಲ್ಟಿಟ್ಯೂಡ್. ಇದರ ವಾಕ್ಯದ ಅರ್ಥ ಅದೇ, ರೆವೆಲೇಷನ್ ಅದೇ. ಕರೆದಿದ್ದು ಎಷ್ಟು ಜನನ ಅನೌನ್ಸ್ ಮಾಡ್ದ, ಬಂದಿದ್ದು ಎಷ್ಟು ಜನ? 32,000 ಜನ. ಅದರಲ್ಲಿ 22,000 ಜನ ಗಾನ್. ಇನ್ನು 10,000 ಜನದಲ್ಲಿ ಒಂದು ಹಳ್ಳಕ್ಕೆ ಕರ್ಕೊಂಡ್ಬರ್ತಾನೆ, ಮಾಡವಾದ ನೀರು ಕುಡಿಸೋದೆಲ್ಲ ಮಾಡಿ ದೇವರಲ್ಲಿ ಎಲ್ಲರನ್ನ ಓಡಿಸಿ 300 ಜನನ ಇಟ್ಕೊಳ್ತಾನೆ. ಆ 300 ಜನರನ್ನು, ಅದೇ ಬೇರೆ ಸೋ ಸ್ಮಾಲ್ ಪೀಪಲ್. ಈಗ ಸ್ಮಾಲ್ ಗ್ರೂಪ್, ದೇವರು ಯಾವಾಗಲೂ ಸ್ಮಾಲ್ ಗ್ರೂಪ್ಗಳನ್ನು ಕೂಡ ಆತನು ನೋಡುವಾಗ ಮಲ್ಟಿಟ್ಯೂಡ್ಸ್ ಥರ ನೋಡ್ತಾನೆ. ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ ಆಫ್ ಗಾಡ್. ನಾವು ಅನ್ಕೋಬೋದು, ಅಯ್ಯೋ ನಾನೊಬ್ಬನೇ, ಅಯ್ಯೋ ನಾವಿಬ್ಬರೇ. ನೋ, ವೆನ್ ಹೆವೆನ್ ಸೀಸ್ ಯು ಲೈಕ್ ಅ ಆರ್ಮಿ ಆಫ್ ಗಾಡ್. ಹಾಲೆಲೂಯಾ. ನೋಡ್ರಿ, ನಾವು ಲಾಸ್ಟ್ ವೀಕ್ ನಾವು ಧ್ಯಾನಿಸಿದ್ವಿ, ಡಿಕ್ಲೇರ್ ಇಟ್ ಬಿಫೋರ್ ಯು ಸಿ ಇಟ್. ವೆನ್ ಗಾಡ್, ದೇವರು ನಮ್ಮನ್ನು ನೋಡುವಾಗ ಅವನು ನಮ್ಮನ್ನು ನೋಡಿ ಡಿಕ್ಲೇರ್ ಮಾಡೋದು ಏನಂತ? ಯು ಆರ್ ಅ ಮಲ್ಟಿಟ್ಯೂಡ್ಸ್. ನೀವು ದೊಡ್ಡ ಜನಾಂಗ, ದೊಡ್ಡ ಗುಂಪು ನಮ್ಮದೇ. ಹಾಲೆಲೂಯಾ. ಮನೇಲಿ ಇಬ್ಬರಿದ್ದೀರಾ? ನೀವೊಂದು ಗುಂಪು. ಅಯ್ಯೋ ನಾನು ನನ್ನ ಹೆಂಡತಿ ಅಷ್ಟೇ ಪಾಸ್ಟ್ ಇರೋದು. ನೀವೇ ದೊಡ್ಡ ಗುಂಪು. ವೈ? ವಾಟ್ ಪ್ರಾಮಿಸ್ಡ್ ಗಾಡ್ ಟು ಇಸ್ರೇಲೈಟ್ಸ್? ಒಬ್ಬ 1,000 ಜನರನ್ನು, ಇಬ್ಬರು 10,000 ಜನರನ್ನು ಓಡಿಸ್ತಾರೆ ಅನ್ನೋದು. ಜಸ್ಟ್ ಇಮ್ಯಾಜಿನ್ ದ ಗಾಡ್ಸ್ ವಿಷನ್ ಆನ್ ಅವರ್ ಲೈಫ್. ದೇವರು ನಮ್ಮ ಮೇಲಿಟ್ಟಿರ್ತಕ್ಕಂಥ ಪ್ಲ್ಯಾನ್ಸ್ಗಳನ್ನು ನೋಡ್ರಿ. ನಮ್ಮನ್ನು ದೇವರು ಯಾವಾಗಲೂ ಕನಿಷ್ಠವಾಗಿ ನೋಡಿ ಅವನಿಗೆ ಅಭ್ಯಾಸನೇ ಇಲ್ಲ. ಅವರು ಬಿಡು ಕನಿಷ್ಠವಾದ ಅಂದರೆ ಎಣಿಸಲ್ಪಟ್ಟವರು, ಅಂದರೆ ಬೆರಳೆಣಿಕೆ ಎಷ್ಟು ಜನ? 300 ಜನ. ಮಿದ್ಯಾನರನ್ನು ನೋಡುವಾಗ ವಾಕ್ಯ ಹೇಳ್ತಿದೆ, 3 ಜನ ಸೇರಿ ಸಮುದ್ರದ ಮರಳಿನ ಉಸುಬಿನಂತೆ ಇದ್ರು ಅಂತ ಹೇಳಿ. ಅಷ್ಟೊಂದು ಜನ. ಇಲ್ಲಿರೋದು ಎಷ್ಟು ಜನ ನಮಗೆ ಗೊತ್ತು, ನಂಬರ್ಸ್ 300 ಪೀಪಲ್ಸ್. ಆದರೆ ಇಲ್ಲಿ ವಾಕ್ಯ ಯಾವ ರೀತಿಯಾಗಿ ಅವ್ರನ್ನ ಕರೀತದೆ ಇನ್ನೊಂದು ಸರಿ ನಾನು ನಿಮ್ಗೆ ಓದ್ತೀನಿ. ಇಸ್ರಾಯೇಲರ ಪಾಳೆಯಕ್ಕೆ ಆ 300 ಜನರನ್ನು ಕೂಡ ದೇವರು ಗುಂಪಾಗಿನೇ ಕರೀತಾನೆ. ನೀವೊಂದು ಗುಂಪು, ಯು ಆರ್ ಅ ಮಲ್ಟಿಟ್ಯೂಡ್ಸ್. ಇಸ್ರಾಯೇಲ್ಯರಂದರೆ ಎಷ್ಟು ಸಾವಿರ, ಎಷ್ಟು ಲಕ್ಷ ಜನ. ಆದರೆ 300 ಜನರನ್ನು ನೋಡುವಾಗಲೂ ಕೂಡ ದೇವರು ಇಸ್ರಾಯೇಲ್ಯರು ಅಂತಲೇ ಕರೀತಾರೆ. ದಟ್ಸ್ ದ ಬ್ಯೂಟಿ ಆಫ್ ಅವರ್ ಗಾಡ್. ಯಾವತ್ತಿಗೂ ನಮ್ಮನ್ನು, ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ಯಾವುದರಲ್ಲಿಯೂ ಡಿಗ್ರೇಡ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ನಮಗಿಲ್ಲ. ಯಾಕೆ? ದೇವರು ನಮ್ಮನ್ನು ಕರೆದಿರ್ತಕ್ಕಂಥ ರೀತಿಯಲ್ಲಿಯೇ ನಮ್ಮನ್ನು ನಾವು ನೋಡೋದನ್ನು ಕಲಿಬೇಕು ಫಸ್ಟ್. ಅದೇ ಈ ವಾಕ್ಯದ ಪ್ರಿನ್ಸಿಪಲ್. ಹಾಲೆಲೂಯಾ. ಹಿಂದಿರುಗಿ ಬಂದು ಅವರಿಗೆ ಹೇಳಿರಿ, ಯೆಹೋವನು ಮಿದ್ಯಾನರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಇಷ್ಟೊತ್ತೇನು ಹೇಳ್ತಾ ಇದ್ದ ಗಿದ್ಯೋನ? ಅಯ್ಯೋ ನಾನು ಹೋಗಲ್ಲ, ನಾನು ಆಗಲ್ಲ, ನಾನು ಮಾಡಲ್ಲ, ಅದಲ್ಲ ಇದಲ್ಲ. ಈಗ ಹೇಳ್ತಾ ಇದ್ದಾನೆ, ಎದೊಳ್ರಿ, ಯೆಹೋವನು ಮಿದ್ಯಾನ್ಯರನ್ನ ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ. ಅಲ್ಲಿರೋದು ಎಷ್ಟು ಜನ? 300 ಪೀಪಲ್ಸ್. ಮತ್ತು ಅವನು ಆ 300 ಈಗ ವಾಕ್ಯ ತಿರ್ಗಿ ಅದನ್ನು ರೀಮೆನ್ಷನ್ ಮಾಡ್ತದೆ ನೋಡ್ರಿ. ಇಸ್ರಾಯೇಲ್ಯರನ್ನ ಅಂತ ಕರೆದಿದ್ದು ಎಷ್ಟು ಜನವನ್ನ ಅಂತ ಹೇಳಿದರೆ ಅಲ್ಲಿ ವಾಕ್ಯ ಹೇಳ್ತಿದೆ, ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ, 300ರಲ್ಲಿ 3 ಗುಂಪು ಮಾಡಿದ್ರೆ ಎಷ್ಟು ಜನಪ್ಪ? ಒಂದು ಗುಂಪಿಗೆ 600 ಜನ, 100 ಜನ. 300ನ್ನು 3 ಗುಂಪು ಮಾಡಿದ್ರೆ 100 ಜನ. ಅವನು ಹೇಳ್ತಾನೆ, ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬಂತ ಹೇಳಿದ್ರೆ ದ ಟ್ರಂಪೆಟ್. ಇಟ್ಸ್ ಮೇಡ್ ಆಫ್ ರ್ಯಾಮ್ಸ್. ಈ ಟಗರು ಕೊಂಬು ನೋಡಿರ್ತಿಲ್ಲ, ಅದರಲ್ಲಿ ಮಾಡಲ್ಪಡ್ತಕ್ಕಂಥದ್ದು. ಓಕೆ, ಕೈಯಲ್ಲಿ ಕೊಂಬನು, ಉರಿಯುವ ಪಂಜಡಗಿರುವ ಬರೀ ಕೊಡವನ್ನು ಕೊಟ್ಟು ಅವರಿಗೆ, ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಅಂಚಿಗೆ ಬಂದಾಗ ಹೇಗೆ ಮಾಡುತ್ತೇನೋ ಹಾಗೆಯೇ ನೀವು ಮಾಡಬೇಕು. ನಾನು ನನ್ನ ಸಂಗಡ ಇದ್ದವರು ಕೊಂಬುಗಳನ್ನು ಊದಲು, ನೀವು ಪಾಳೆಯದ ಸುತ್ತಲೂ ಕೊಂಬನ್ನು ಊದಿ ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಹೇಳಿದರು.
ಇಲ್ಲಿ ಅವನೊಂದು ಕಲಿಸ್ಕೊಡ್ತಾರೆ ನಮಗೆ. ಏನಂತ ಹೇಳಿದ್ರೆ, ಈಗ ನೋಡ್ರಿ, ಕೆಲವು ಟೈಮಲ್ಲಿ ಈಗ ನಾನೊಂದು ಯಾವುದೋ ಒಂದು ವಿಷಯ ಸಕ್ಸಸ್ ಆಯಿತು, ನಾನೇನೋ ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ ಆಯಿತು ಅಂತ ಹೇಳಿದಾಗ ಸಮ್ಟೈಮ್ಸ್ ನಾವು ದೇವ್ರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಅಂತ ಹೇಳ್ತೀವಲ್ಲ. ನಾವು ಹೇಳ್ಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಏನು ಹೇಳ್ತೀವಿ, ನಾನು ಆ ಕೆಲಸ ಹೆಂಗೆ ಮುಗಿಸ್ದೆ ಗೊತ್ತಾರೆ ಅಂತ ಹೇಳ್ತೀವಲ್ಲ. ದಟ್ಸ್ ದ ರಾಂಗ್ ಥಿಂಗ್. ಇಲ್ಲಿ ನೋಡ್ರಿ, ಅವನು ಹೇಳ್ತಾನೆ, ಅವನು ಹೇಳ್ಕೊಡ್ತಾನೆ, ನೀವು ಏನು ಹೇಳಬೇಕು, ಏನಂತ ಹೇಳಬೇಕು, ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಭಯ. ಅದಲ್ಲ ಮ್ಯಾಟ್ರು. ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ. ಅಂದರೆ ಇಷ್ಟು ದಿವಸ ಎದುರ್ತಿದ್ದಂಥ ಗಿದ್ಯೋನನು ದೇವರ ಕರೆಯುವಿಕೆಯನ್ನು ಅರ್ಥ ಮಾಡಿಕೊಂಡ ಮೇಲೆ, ದೇವರು ತನ್ನ ಸಂಗಡ ಇರ್ತಕ್ಕಂಥದ್ದು ದೇವರು ಸಂಗಡ ಇರ್ತಕ್ಕಂಥ ಆ ಇರುವಿಕೆಯನ್ನು ಅರ್ಥ ಮಾಡಿಕೊಂಡ ನಂತರ ಅವನು ಹೇಳ್ತಾನೆ, ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ. ಆಗ ಅವನಿಗೆ ಕರೆಕ್ಟಾಗಿ ಒಂದು ವಿಷಯ ಅವನು ಅರ್ಥ ಮಾಡ್ಕೊಳ್ತಾನೆ. ಏನಂತ ಹೇಳಿದ್ರೆ, ನಾನು ದೇವರು ನನ್ನ ಸಂಗಡ ಇರೋದ್ರಿಂದ ವಿ ಆರ್ ದ ಒನ್ ಟೀಮ್, ವಿ ಆರ್ ದ ಪಾರ್ಟ್ನರ್ಸ್. ಪಾರ್ಟ್ನರ್ ಅಂದ್ರೇನು? 50-50. ಅದಕ್ಕೆ ಪಾರ್ಟ್ನರ್ಶಿಪ್ ಅಂತ ಹೇಳೋದು, ಆಸ್ ದ ಅರ್ತ್ಲಿ ಲಾ ಪ್ರಕಾರ. ನೋಡಿ, ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಅವನಿಗೆ ಹೇಳ್ಕೊಡ್ತಾ, ಇನ್ನೂ ಹೋಗೇ ಇಲ್ಲ ಅವನು ಹೇಳ್ಕೊಡ್ತಾ ಇದ್ದಾನೆ. ವಾವ್ ವಾವ್ ವಾವ್. ಆಗ ಕೆಲವು ವಿಷಯಗಳಲ್ಲಿ, ದೇವರೇ ನೀನು ನನಗೆ ಕೊಟ್ಟಿದ್ಯಾ, ಥ್ಯಾಂಕ್ ಯು, ಬಟ್ ಇದನ್ನು ನನಗೆ ಮಾಡೋದಕ್ಕೆ ನೀನು ಧೈರ್ಯವನ್ನು, ಶಕ್ತಿಯನ್ನು ಕೊಟ್ಟೆ, ಅದಕ್ಕೂ ಥ್ಯಾಂಕ್ ಯು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ವೈ? ಬಿಕಾಸ್ ವಿ ಆರ್ ಮೇಡ್ from image of God and His likeness. ದೇವರ ಸ್ವರೂಪದಲ್ಲಿಯೂ ಆತನ ಹೋಲಿಕೆಯಲ್ಲಿ ಸೃಷ್ಟಿಯಾದವರು ನಾವು ದೇವರ ಮಕ್ಕಳು. ಈಗ ಯಾವುದೇ ತಂದೆಗೆ, ಅಪ್ಪ ನಿನಗೆ ಬರೋ ಗೌರವ ನಾನು ತೊಗೊಂಡ್ಬಿಡ್ತೀನಿ ಅಂದರೆ ಯಾವ ಅಪ್ಪನಾದ್ರು ಬೇಜಾರು ಮಾಡ್ಕೊಳ್ತಾನೆ? ಬೇಜಾರು ಮಾಡ್ಕೊಳ್ಳೋದಿಲ್ಲ. ಲೈಕ್ ಆ ರೀತಿಯಾಗಿ ವಿಷಯ. ಓಕೆ. ರಾತ್ರಿಯ ಮಧ್ಯಾಯಾಮವು ಪ್ರಾರಂಭಿಸಿ ಕಾವಲುಗಾರರು ಬದಲಾದ ಕೂಡಲೇ ಗಿದ್ಯೋನನು ಅವನ ಸಂಗಡ ಇದ್ದ 100 ಮಂದಿಯು ಶತ್ರುಪಾಳ್ಯದ ಅಂಚಿಗೆ ಬಂದು ಕೊಡಗಳನ್ನು ಊದಿ ಕೈಲಿದ ಕೊಡಗಳನ್ನು ಒಡೆದು ಬಿಟ್ಟರು. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಲಿ ಪಂಜುಗಳನ್ನು, ಬಲಗೈಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳ್ಯದ ಸುತ್ತಲೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ವಾವ್! ಜಸ್ಟ್ ಇಮ್ಯಾಜಿನ್, ಸುತ್ತುವರೆದಿದ್ದಾರೆ, ಅಷ್ಟು ಗುಂಪುಗಳು ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ನೋಡಿ, ವಾಕ್ಯ ಹೇಳಿದೆ ಕರೆಕ್ಟಾಗಿ ಕಾವಲುಗಾರರು ಬದಲಾಗತಕ್ಕಂಥ ಆ ಮಧ್ಯಾಯಾಮ ಸ್ಥಳ, ಸಮಯ. ದಟ್ ಮೀನ್ಸ್ ಇನ್ ದ ಮಿಡ್ ನೈಟ್, ಆಲ್ಮೋಸ್ಟ್ ಮಿಡ್ ನೈಟ್, ಆಫ್ಟರ್ ಮಿಡ್ ನೈಟ್ ಅಂದರೆ 12:05, 12:10 ಈ ಟೈಮಲ್ಲಿ 5 ನಿಮಿಷ ಅವ್ರು ಚೇಂಜ್ ಆಗೋದಕ್ಕೋಸ್ಕರ ಆ 5 ಮಿನಿಟ್ಸಲ್ಲಿ ದೇ ವರ್ ಸರೌಂಡಿಂಗ್ ದ ಎಂಟೈರ್ ಕ್ಯಾಂಪ್ ಆಫ್ ದ ಎನಿಮೀಸ್. ಅದಕ್ಕೆ ಅವನು ಫಸ್ಟ್ ಏನು ಮಾಡ್ತಾನೆ? 3 ಗುಂಪನ್ನಾಗಿ ಮಾಡ್ತಾನೆ. ದೇವರು ನಮಗೆ ಒಂದು ವಿಷನನ್ನು ಕೊಡುವಾಗ, ಇಲ್ಲ ಒಂದು ಪ್ರಾಜೆಕ್ಟನ್ನು ಕೊಡುವಾಗ, ವಿ ಹ್ಯಾವ್ ಟು ಪ್ಲ್ಯಾನ್ ಇಟ್, ಹೌ ಟು ಡೂ, ಇದನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನ್ ನಾವು ಮಾಡಬೇಕು. ಈಗ ದೇವ್ರು ಹೇಳಿದ್ರು 300 ಮಂದಿನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಬಂದರು 300 ಮಂದಿ, ನಾನು ಹಿಂದೆ ಬಂದ್ಬಿಡ್ರಿ ಅಂತ ಕರ್ಕೊಂಡೋದ? ಇಲ್ಲ. He planned and he divided into 3. God didn't say that. ದೇವರದನ್ನು ಹೇಳಲಿಲ್ಲ 3 ಗುಂಪು ಮಾಡು ಅಂತ. ಜಸ್ಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಗಿದ್ಯೋನನಿಗೆ ಹೇಳಲಿಲ್ಲ 300 ಮಂದಿ ಕೊಟ್ಟಿದ್ದೀನಿ, 300 ಮಂದಿಯನ್ನು ಏನು ಮಾಡಬೇಕು ನೀನು? 3 ಗುಂಪಾಗಿ ಮಾಡಬೇಕು, ಅವರ ಕೈಯಲ್ಲಿ ಕೊಡ ಕೊಡಬೇಕು, ಕತ್ತಿ ಕೊಡಬೇಕು, ಕೊಂಬು ಕೊಡಬೇಕು ಅಂತ ಹೇಳಲೇ ಇಲ್ಲ. ಇಟ್ಸ್ ಅ ಗಾಡ್ಸ್ ಪ್ಲಾನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಸರಿ, ಇಟ್ಸ್ ಪ್ಲಾನ್ ಆಫ್ ಗಿದ್ಯೋನ್. ವೈ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಐಡಿಯಾ ಕೊಟ್ಟಿದ್ದು ದೇವರು, ಬಟ್ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ಯಾರು? ಗಿದ್ಯೋನ್. ನಾನು ತಿರ್ಗಾ ಆ ವಾಕ್ಯ ಹೋದಾಗ ನಿಮಗೆ ಜ್ಞಾಪಕ ಆಗ್ತದೆ ನೋಡ್ರಿ. 15ನೇ ವಾಕ್ಯ ನೋಡಿ. ಗಿದ್ಯೋನನು ಆ ಕನಸನ್ನು, ಅದರ ಅರ್ಥವನ್ನು ಕೇಳಿದಾಗ, ಅವನಲ್ಲಿ ಏನು ಮಾಡ್ದ? ಕೇಳಿದಾಗ ಅಂತಕ್ಕಂಥ ಪದ ಅರ್ಥ ಮಾಡ್ಕೊಂಡ. he understand the plan of God and he executed like God explained the plan.
ದೇವರು ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಎಂಬುದನ್ನು ನಾವೇನು ಅದಕ್ಕಿಂತ ಮೇಲೆ ವಾಕ್ಯದಲ್ಲಿ ನಾವು ಏನು ನೋಡ್ತೀವಿ, ಒಂದು ಜವೆಗೋದಿ ಉರುಳು ಬಂದು ಗೂಡಾರವನ್ನು ಬುಡಮೇಲು ಮಾಡೋದನ್ನು ಅವನು ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಇದು ಯೋವಾಷನ ಮಗನಾದ ಗಿದ್ಯೋನನ ಕತ್ತಿ ಹೊರತು ಬೇರೊಂದಲ್ಲ ಅಂತ ಹೇಳ್ತಾನೆ. ಗಿದ್ಯೋನನಿಗೆ ಅರ್ಥ ಆಗೋಯ್ತು ಈಗ ಇದನ್ನು ಹೇಗೆ ಮಾಡಬೇಕು ಅಂತ. ಇದೆಲ್ಲಿಂದ ಬಂತು? ಅವನಲ್ಲಿದ್ದಂಥ ಪೊಟೆನ್ಷಿಯಲ್, ಅವನಲ್ಲಿದ್ದಂಥ ಟ್ಯಾಲೆಂಟ್. ನೋಡಿ, ಕೆಲವರು ಹೇಳ್ತಾರೆ, ಬರುವಾಗ ನಾನೇನು ತಗೊಂಡ್ಬಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಯೋಬನ ಪುಸ್ತಕದಲ್ಲಿ ತೊಗೊಂಡ್ಬಿಡೋದು ಇದನ್ನು, ಈ ವಾಕ್ಯ ತೊಗೊಂಡ್ಬಿಟ್ಟು ಯೋಬ ಹೇಳಿದ್ದನ್ನು ಇವ್ರು ಹೇಳ್ಕೊಳ್ಳೋದು ಇವ್ರ ಲೈಫಲ್ಲಿ. ಬರುವಾಗ ನಾನೇನು ತರಲಿಲ್ಲ, ಹೋಗುವಾಗ ನಾನೇನು ತಗೊಂಡು ಹೋಗಲ್ಲ. ಐ ಟೆಲ್ ಯು, ಆ್ಯಸ್ ಎ ಚೈಲ್ಡ್ ಆಫ್ ಗಾಡ್, ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ಅವನ ಕಣ್ಣುಗಳು ನನ್ನನ್ನು ನೋಡಿತು. ವಾಕ್ಯ ಹೇಳ್ತದೆ, ನನ್ನ ಜೀವಮಾನದ ಎಲ್ಲ ವರ್ಷಗಳು ಬರೆಯಲ್ಪಟ್ಟು ಮುಗಿಸಿದೆ. ಅರ್ಥ ಏನು? ವಿ ಹ್ಯಾವ್ ದ ಪರ್ಪಸ್ ಆನ್ ದಿಸ್ ಅರ್ತ್. ನಾವು ಹುಟ್ಟಿದಂಥ ಹುಟ್ಟು ಸುಮ್ಮನೆ ಹುಟ್ಟಿ ಸಾಯೋದಕ್ಕಲ್ಲ. ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಇನ್ ಅವರ್ ಲೈಫ್. ಗಾಡ್ ಹ್ಯಾಸ್ ಅ ಪರ್ಪಸ್ ಇನ್ ಅವರ್ ಲೈಫ್. ದೇವರು ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಹುಟ್ಟಿಸಿರೋದು. ಹುಟ್ಟಿಸ್ಬಿಟ್ಟಿದ್ದೀನಿ, ಬೆಳೆದು ಬಿಡ್ರಿ, ತುಂಬ ಬೇಜಾರಾದಾಗ ಹೋಗಿ ಸತ್ತೋಗ್ಬಿಡ್ರಿ, ಇಲ್ಲ ತುಂಬ ಸಾಲ ಜಾಸ್ತಿ ಆದಾಗ ಹೋಗಿ ಸತ್ತೋಗ್ಬಿಡ್ರಿ. ಇದಕ್ಕೆ ದೇವ್ರು ನಮ್ಮನ್ನು ಹುಟ್ಟಿಸ್ದ? ನೋ. ದೇವರು ನಮ್ಮನ್ನು ಹುಟ್ಟಿಸುವುದಕ್ಕಿಂತ ಮುಂಚಿತವಾಗಿಯೇ ನಾವು ಏನು ಮಾಡಬೇಕೆಂಬುದನ್ನು ಬರೆದಿಟ್ಟಿದೆ. ಅಂದರೆ ವಿ ಕೇಮ್ ಫ್ರಮ್ ದ ಪ್ಲಾನ್ ಆಫ್ ಗಾಡ್ ಆನ್ ದಿಸ್ ಅರ್ತ್. ಆಗ ನಾನು ಹುಟ್ಟುವಾಗ ಸುಮ್ಮನೆ ಹುಟ್ಟಿಲ್ಲ. ಹುಟ್ಟಿಸ್ಬಿಟ್ಟು ದೇವರು ಆಮೇಲೆ ತುಂಬಲಿಲ್ಲ, ಓಪನ್ ಮಾಡಿ ಬ್ರೈನ್ ಓಪನ್ ಮಾಡಿ ತುಂಬಲಿಲ್ಲ. ನೋಡ್ರಿ, ಹಾಲೆಲೂಯಾ. ದ ಬೈಬಲ್ ಸೇಸ್, ಒಬ್ಬನು ಕ್ರಿಸ್ತನಿದ್ದರೆ ಎಲ್ಲವೂ ನೂತನವಾಯಿತು, ಹಳೆಯದೆಲ್ಲ ಹಳೆದು ಹೋಯಿತು ಅಂತ. ಎಸ್, ದಟ್ಸ್ ದ ಟ್ರೂ. ಅದು ನಿಜ, ಅದು ಸತ್ಯ. ಆಗ ಹಳೆಯದೆಲ್ಲ ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ನೂತನವಾಗಿ ಹುಟ್ಟತಕ್ಕಂಥದ್ದನ್ನು ಇಟ್ಟವನು ಯಾರು? ಗಾಡ್. ಅದೆಲ್ಲೋ ಒಂದು ಕಡೆ ಇತ್ತು, ಅದನ್ನು ನಾವು ಏನು ಮಾಡಲಿಲ್ಲ, ಕಂಡಿಡಿಲಿಲ್ಲ. ಯಾವಾಗ ನಾವು ಅದನ್ನು ಕಂಡಿಡಿದ್ವೋ, ಅಂದರೆ ಯಾವಾಗ ನಾವು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ವೋ, ಹಳೇದೆಲ್ಲ ಹೋಯ್ತು. ದ ನ್ಯೂ ರಿವೀಲ್ಡ್ ಥ್ರೂ ಅಸ್. ನಮ್ಮ ಮುಖಾಂತರ ಹೊಸದು ಹೊರಗಡೆ ಬಂತು. ಹಾಲೆಲೂಯಾ. ಇಲ್ಲಿ ಗಿದ್ಯೋನನ ಲೈಫಲ್ಲಿ ಅದನ್ನೇ ನಾವು ನೋಡ್ತೀವಿ. ನೋಡಿ, ಅವನಿಗಿದ್ದಂಥ ಪೊಟೆನ್ಷಿಯಲ್, ಅವನಿಗಿದ್ದಂಥ ಟ್ಯಾಲೆಂಟನ್ನು ಈಗ ಅವನು ತೋರಿಸ್ತಾನೆ. 3 ಗುಂಪು ಮಾಡ್ತಾನೆ, ಏನು ಮಾಡಬೇಕು ಅನ್ನೋದನ್ನು ಹೇಳಿ ಅವ್ರನ್ನ ಕಳಿಸ್ತಾನೆ. ಅಲ್ಲಿ ವಾಕ್ಯನ ಓದ್ತೀವಿ 19-20 ಮಧ್ಯಾಯ ಅಲ್ಲಿ ಓದ್ತೀವಿ. ನೋಡಿ, 20 ಓದ್ತೀವಿ. ಅವನು ಹೇಳಿದಂತೆ ಅಂಚಿಗೆ ಬಂದು ಕೊಂಬುಗಳನ್ನು ಊದಿ ಕೈಯಲ್ಲಿದ್ದ ಕೊಡಗಳನ್ನು ಒಡೆದು ಬಿಟ್ಟರು. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿ. ಇಲ್ಲಿ ಕತ್ತಿನೇ ಇಲ್ಲ ಅವ್ರ ಕೈಯಲ್ಲಿ, ಅದೇ ಪಾಯಿಂಟ್. Oh, thank God we praise. I tell you in the name of Jesus Christ. ಅಯ್ಯೋ, ನನಗೆ ಇದಿದ್ರೇ ಆಗ್ತದೆ, ಅದಿದ್ರೇ ಆಗ್ತದೆ, ಅದರ ಬಗ್ಗೆ ಯೋಚನೆನೇ ಮಾಡಬೇಡ್ರಿ. ಮೇ ಬಿ ಯು ಡೋಂಟ್ ಹ್ಯಾವ್ ದ ಸರ್ಟಿಫಿಕೇಟ್ ಆಫ್, ನೀವು ಬಯಸ್ತಾ ಇರ್ತಕ್ಕಂಥ, ಅಂದರೆ ನೀವು ಬಯಸ್ತಾ ಇರ್ತಕ್ಕಂಥ ಜಾಬ್ ಮೇಲೆ ಬೇಕಾಗಿರ್ತಕ್ಕಂಥ, ಸಬ್ಮಿಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ದಲೇ ಇರ್ಬೋದು. ಯು ಹ್ಯಾವ್ ದ ಪ್ರಾಮಿಸ್ ಆಫ್ ಗಾಡ್, ಯು ಹ್ಯಾವ್ ಎವ್ರಿಥಿಂಗ್. ಐ ಟೆಲ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ವೈ? ನಾನು ಹೇಳ್ತಾ ಇಲ್ಲ, ಸಿ ಥ್ರೂ ದ ವರ್ಡ್. ಅವ್ರ ಕೈಯಲ್ಲಿ ಕತ್ತಿನೇ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ? ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗ್ತಾ ಇದ್ದಾರೆ. ದೇರ್ ಇಸ್ ನೋ ಸೋರ್ಡ್. ಈವನ್ ದ ಗಿದ್ಯೋನನ ಹತ್ರನೂ ಕತ್ತಿ ಇಲ್ಲ. ಓ ಹಾಲೆಲೂಯಾ. ನನಗೆ ಇನ್ನೊಂದು ವಾಕ್ಯ ಜ್ಞಾಪಕ ಬರ್ತಾ ಇದೆ. ಆ ವಾಕ್ಯ ಹೇಳುವಾಗ ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಕೀರ್ತನೆಗಳು. ಓ ಥ್ಯಾಂಕ್ ಯು.
Oh, we praise Lord. Hallelujah. Glory in the highest. ಓಕೆ, ಕೀರ್ತನೆ 20 ನೋಡ್ರಿ. ಥ್ಯಾಂಕ್ ಯು. ಕೀರ್ತನೆ 20 7ನೇ ವಾಕ್ಯ ನಾನು ನಿಮ್ಗೆ ಓದುವಾಗ ನಾನು ಹೇಳಿದ್ದು ನಿಮಗೆ ಇನ್ನೊಂದು ಸ್ವಲ್ಪ ಆಳುವಾಗ ಅರ್ಥ ಆಗುತ್ತೆ. ಓಕೆ, ನಾನು ಓದ್ತೀನಿ. ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ವಾವ್, ಹಾಲೆಲೂಯಾ. ಇಲ್ಲಿ ಗಿದ್ಯೋನನ ಸ್ಟೋರಿಲಿ ನಾವು ಎಕ್ಸಾಕ್ಟ್ಲಿ ಅದನ್ನೇ ನೋಡ್ತೀವಿ. ನೋಡಿ, ದೇರ್ ಈಸ್ ನೋ ಸೋರ್ಡ್ and there is no victory revealed. ಆದರೆ ಅವರು ಕೂಗತಕ್ಕಂಥ ಶಬ್ದ, ದ ಡಿಕ್ಲರೇಷನ್, ದೇ ಡಿಕ್ಲೇರ್ಡ್ ಬಿಫೋರ್ ದೇ ಸೀ ಇಟ್. ಏನಂತ? ಇದು ಗಿದ್ಯೋನನ ಕತ್ತಿ, ಇದು ಯೆಹೋವನ ಕತ್ತಿ. ಓಹ್ ಹಾಲೆಲೂಯಾ. ಮೇಲ್ಗಡೆ ಏನಂತ ಅವನು ಹೇಳ್ಕೊಡ್ತಾನೆ? ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ. ಅವರಿನ್ನೂ ಏನು ಮಾಡೇ ಇಲ್ಲ. ದೇ ಬಿಗೇನ್ ಟು ಡಿಕ್ಲೇರ್ ಇಟ್. ವಾಟ್ ದೇ ವಾಂಟ್ ಟು ಸೀ ಇಟ್. ಅವರು ಯಾವುದನ್ನು ನೋಡಬೇಕು ಅಂದ್ಕೊಂಡ್ರು ಅದನ್ನು ಏನು ಮಾಡಿದ್ರು? ಡಿಕ್ಲೇರ್ ಮಾಡ್ತಾ ಹೋದ್ರು. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವು ಅಷ್ಟೇ ನಮ್ಮ ಲೈಫಲ್ಲಿ, ನಮ್ಮ ಜೀವಿತಕ್ಕೆ ಏನು ಬೇಕೋ ಅದನ್ನು ಡಿಕ್ಲೇರ್ ಮಾಡುವಾಗ, ಅದನ್ನು ನಂಬುವಾಗ ದೇವರ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಅನ್ನೋದಕ್ಕೆ ಈ ವಾಕ್ಯಗಳು ಸಾಕ್ಷಿ ಆಗ್ತದೆ. ಈ ವಾಕ್ಯಗಳೇ ನಮಗೆ ಕೊಡಲ್ಪಟ್ಟಂಥ ವಾಗ್ದಾನಗಳು. ಅಯ್ಯೋ, ನಾನು ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಆಸೆ, ಬಟ್ ಐ ಡೋಂಟ್ ಹ್ಯಾವ್ ಅ ಸೋರ್ಸ್ ಅಂತ ನೀವು ಹೇಳೋದಾದರೆ, ಗಾಡ್ ಗಿವನ್ ಯು ಸೋರ್ಸ್ ಆ್ಯಸ್ ಅ ಬೈಬಲ್ ಇನ್ ಯುವರ್ ಹ್ಯಾಂಡ್. ದೇವರು ಸತ್ಯವೇದದ ಮುಖಾಂತರ ನಿಮ್ಮ ಕೈಯಲ್ಲಿ ಮೂಲವನ್ನು ಕೊಟ್ಟಿದ್ದಾನೆ, ದ ಸೋರ್ಸ್. ಹಾಲೆಲೂಯಾ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆದ ಸುತ್ತಲೂ ತಮ್ಮ ತಮ್ಮ ಸ್ಥಳಗಳಲ್ಲಿ ದೇ ಸ್ಟ್ಯಾಂಡ್. ಅವರು ನಿಂತರು. ಒಬ್ಬನ್ನಾದರೂ ಸಾಯಿಸಿದ್ರ? ನೋಡೋಣ ವಾಟ್ ಹ್ಯಾಪನ್. ಓಕೆ, ಓ ಹಾಲೆಲೂಯಾ. ಓಕೆ, 21. ಪಾಳೆಯದವರಾದರೂ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗ ಪ್ರಾರಂಭಿಸಿದರು. ಆ 300 ಮಂದಿಯು ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ಸಿ ಹೌ ಇಂಪಾರ್ಟೆಂಟ್ ಯುವರ್ ಪಾರ್ಟ್ನರ್ಶಿಪ್ ವಿತ್ ಗಾಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದಲ್ಲಿ ದೇವರ ಪಾರ್ಟ್ನರ್ಶಿಪ್ ಎಷ್ಟು ಪ್ರಾಮುಖ್ಯವಾದದ್ದನ್ನೋದನ್ನು ನೋಡಿ. ಅವ್ರು ಯಾರು ಕತ್ತಿನೇ ತೆಗಿಲಿಲ್ಲ, ಇದುವರೆಗೂ ಕತ್ತಿ ಅವ್ರ ಕೈಲಿಲ್ಲ. ಏನು ಮಾಡ್ತಾ ಇದ್ದಾರೆ? ದೇ ವರ್ ಪ್ರೈಸಿಂಗ್ ಗಾಡ್. ನಾನು ಹೇಳಿದ ಕೊಂಬು ಊದುವುದು ಸ್ತುತಿಗೆ ಸಿಮಿಲಿಯರ್ ಟು ಸ್ತುತಿ ಮಾಡ್ತಕ್ಕಂಥದ್ದಕ್ಕೆ ಅದನ್ನು ಹೋಲಿಸ್ಬೋದು ನೋಡಿ. ದೇ ವರ್ ಪ್ರೈಸಿಂಗ್ ಗಾಡ್. ಇನ್ ದ ಮಿಸ್ಟ್ ಆಫ್ ದ ಪ್ರೈಸ್ ಗಾಡ್ ಕೇಮ್. ದೇವರು, ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಅವರು ಪಾಳ್ಯದ ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದರು. ನಾನು ಹೇಳ್ತೀನಿ, ನಿನಗೆ ವಿರುದ್ಧವಾಗಿ ನಿನ್ನ ಕಂಪನಿಲಿ, ನಿನ್ನ ಕೆಲಸದ ಮೇಲೆ, ನೀನು ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ 1000 ಜನ ನಿನಗೆ ವಿರುದ್ಧವಾಗಿ ನಿಂತರು. ವೆನ್ ಯು ಹ್ಯಾವ್ ದ ಸೋರ್ಡ್ ಆಫ್ ದ ಲಾರ್ಡ್, ನಿನ್ನ ಬಾಯಲ್ಲಿ ದೇವರ ಕತ್ತಿ, ನಿನ್ನ ಕೈಯಲ್ಲಿ ದೇವರ ಕತ್ತಿ ಇದ್ದರೆ ಯಾರು ನಿನ್ನ ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ವಿರುದ್ಧವಾಗಿ ಅವರು 1000 ಮಾತಾಡಿದ್ರು. ದೇವರು ಅವರಿಗೆ ತಂದಿಟ್ಟು ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡ್ತಕ್ಕಂಥದ್ದು. ನಾನು ಯಾವುದೋ ಇದರಲ್ಲಿ ಹೇಳ್ತಾರೆ, ಬೈಬಲ್ ಸೇಸ್ ಬಿಲೀವಿಂಗ್ ಇನ್ ದ ಇಂಪಾಸಿಬಲ್. ಅದನ್ನು ನಂಬ್ರಿ. ಹೌದು ದೇವರೇ, ನನ್ನ ಲೈಫಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತೀಯಾ, ನಾನು ಅದನ್ನು ನಂಬ್ತೇನೆ, ನಾನು ಅದನ್ನೇನು ಮಾಡ್ತೇನೆ, ಅರಿಕೆ ಮಾಡ್ತೇನೆ, ಅದನ್ನು ನಾನು ನೋಡ್ತೇನೆ, ನಾನು ಅನುಭವಿಸ್ತೇನೆ. ನನ್ನ ಲೈಫ್ ಈ ರೀತಿಯಾಗಿರೋದು, ಈಗ ನೋಡ್ತಾ ಇರ್ತಕ್ಕಂಥ ಲೈಫ್ ನನ್ನ ಲೈಫಲ್ಲ. ನನ್ನ ಲೈಫನ್ನು ಇನ್ನೂ ಎತ್ತರದಲ್ಲಿ, ಒಳ್ಳೆತನದಲ್ಲಿ ನನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತೀರಾ. ನಾನು ಸಮೃದ್ಧಿಯಾಗಿರ್ತೇನೆ, ಐಶ್ವರ್ಯವಂತನಾಗಿರ್ತೇನೆ, ಆರೋಗ್ಯವಂತನಾಗಿರ್ತೇನೆ.
ನಿನ್ನ ಸುವಾರ್ತೆಯನ್ನು, ನಿನ್ನ ನಾಮವನ್ನು, ನಿನ್ನ ವಾಕ್ಯವನ್ನು ಸಾರ್ತೆ ನಿಮ್ಮದಾಗಿರ್ತಕ್ಕಂಥ ಅರಿಕೆಗಳು ನಮ್ಮ ಬಾಯಿಂದ ಬರಲಿ. ಗಾಡ್ ವಿಲ್ ಗಿವ್ ಎ ವಿಕ್ಟರಿ ಇನ್ ಎವ್ರಿ ಏರಿಯಾ ಆಫ್ ಅವರ್ ಲೈಫ್ ಥ್ರೂ ಹಿಸ್ ವರ್ಡ್, ಥ್ರೂ ಹಿಸ್ ಪ್ರಾಮಿಸ್. ಹಾಲೆಲೂಯ. ದೇವರ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀವೋ, ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಅದನ್ನು ಮೆಡಿಟೇಟ್ ಮಾಡ್ತೀವೋ, ಅಷ್ಟರ ಮಟ್ಟಿಗೆ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. Hallelujah. Believe in the impossible. God is with you. Hallelujah. ನಾಳೆ ತಿರುಗಿ ಬೇರೆ ಒಂದು ಘಟನೆಯನ್ನು ಆಧರಿಸಿ ಈ ಬಿಲೀವ್ ಇನ್ ದ ಇಂಪಾಸಿಬಲ್ನ ನಾವು ನೋಡೋಣ. ಗಾಡ್ ಬ್ಲೆಸ್ ಯು.